ಗಳು ಅವ್ರಿಗೆ ಯಾವೆಲ್ಲ ರೀತಿಯಿಂದ ಅವ್ರಿಗೆ ಸ್ಪಂದನೆ ಮಾಡಿ ಅವರು ಅಕಸ್ಮಾತ್ ದಾಖಲೆಗಳನ್ನ ಸರಿ ಕೊಟ್ಟಿಲ್ಲ, ದಾಖಲೆ ಇಂತ ತಗೊಂಬರ್ರಿ ಅಂತ ಹೇಳ್ರಿ, ಅಥವಾ ನ್ಯಾಯಸಮ್ಮತವಾಗಿ ಎಲ್ಲ ದಾಖಲೆಯನ್ನು ಕೊಟ್ಟು ಯಾಕೆ ಅಡ್ಡಾಡ್ಸ್ತೀರಿ? ಅದು ನೋಡೋರು ಯಾರು? ಯಾಕೆ ಇನ್ ತೊಂದ್ರೆ ಯಾಕೆ ಕೊಡ್ತೀರಿ ಅನ್ನುವಂತ ಕೇಳೋರು ಯಾರು? ಅದಕ್ಕೋಸ್ಕರ ನಿಮ್ ಅತ್ಯಂತ ಜವಾಬ್ದಾರಿ ಇರ್ತಕ್ಕಂಥ ನಿಮ್ದು ಹುದ್ದೆ ಐತಿ, ಮತ್ತು ಅದಕ್ಕೆ ಇರ್ತಕ್ಕಂಥ ನಿಮ್ಮಲ್ಲಿ ಇರ್ತಕ್ಕಂಥ ನಿಮ್ಮ ಜೋಡಿ ಸಹಕರಿಸಿ ಮಾಡ್ತಕ್ಕಂಥ ಸಿಬ್ಬಂದಿರು ಅದಾರ, ಅದನ್ನೆಲ್ಲ ಸರಿಯಾಗಿ ಮಾಡ್ಬೇಕು ಅನ್ನುವಂಥದ್ದು. ಮತ್ತೆ ಈ ಸ್ವತ್ತು ಏನಾಗಿದೆ ಅಲ್ಲ, ಈ ಸ್ವತ್ತಿಗೆ ನೀವು ಹೇಳಿದ್ರಿ, ಮೊನ್ನೆ ಹೇಳಿರಿ ನಾನು ನಿಮ್ಗೆ, ಈ ಸ್ವತ್ತು ನಾನು ಫಸ್ಟ್ ಬಂದ್ ಲೆಟರ್ ಬರ್ದಿದ್ದೆ, ಅದು ಈ ಸ್ವತ್ತು ನೀವು ಮಾಡಿದ್ದು ಇದು ಐತಿ, ಸಮಸ್ಯೆ ಅದಾವ, ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ, ಎಲ್ಲ ಬ್ಯಾಂಕಿಂದು ಸಾಲಗಳು ಯಾವ ಸಿಗ್ತಾ ಇಲ್ಲ, ನೀವು ಇಮಿಡಿಯೇಟ್ಲಿ ಮಾಡ್ಬೇಕು ಅನ್ನುವಂಥದ್ದು ನೀವು 28ನೇ ತಾರೀಕಿಗೆ ಅದೊಂದು ಆರ್ಡರ್ ಮಾಡಿರಿ. 8 ಮಂದಿನ ಇಲ್ಲಿವರೆಗೆ ಯಾರು ಜಾಯಿನ್ ಆಗಿಲ್ಲ, ಯಾರು ಕೆಲಸ ಮಾಡ್ತಾ ಇಲ್ಲ. ಪೇಪರ್ನಲ್ಲಿ ಮಾತ್ರ ಐತಿ, ಆದ್ರೆ ಅಲ್ಲಿ ಇರ್ತಕ್ಕಂಥ ಎಕ್ಸಿಕ್ಯೂಷನ್ ಆಗ್ಬೇಕಲ್ಲ. ಯಾಕಂದ್ರೆ ನಾವು ಟೈಮ್ ಅಂಡ್ ಪ್ರೋಗ್ರಾಮ್, ಯಾಕಂದ್ರೆ ಸಂತ್ರಸ್ತರಿಗೆ ಕೊಡ್ಬೇಕು, ಈ ಸ್ವತ್ತು ಕೊಡ್ಬೇಕು, ಹಕ್ಕುಪತ್ರ ಕೊಡ್ಬೇಕು ಅಂದ್ರೆ ನಾ ಏನಪ್ಪ ನಿಗದಿತ ವೇಳೆಯಲ್ಲಿ ನಿಗದಿತ ಕೆಲಸ ಕಾರ್ಯಗಳು ಆಗ್ಬೇಕು ಅನ್ನುವಂಥದ್ದು. ನೀವು ಪೇಪರ್ನ ಕೊಟ್ರಿ, ಆರ್ಡರ್ ಮಾಡಿದ್ರಿ, ಏನಾಯ್ತು? ದೇರ್ ಇಸ್ ನೋ ಇಂಪ್ಲಿಮೆಂಟೇಶನ್. ಅಲ್ಲಕ್ಕ ಅದನ್ನ ಏನ ಅಲ್ಲ, ನಾವ್ ಯಾಕೆ ಹೇಳ್ತೀವಪ್ಪ ಅಂತಂದ್ರ, ಇದನ್ನ ಹೇಳುವ ಉದ್ದೇಶ ಏನಪ್ಪಾ ಅಂದ್ರೆ ಸಾರ್ವಜನಿಕರಿಗೆ ನಾವು ಕ್ರಮ ಕೈಕೊಂಡಿವಿ, ಮಾಡ್ತಾ ಇದಾರೆ ಅನ್ನೋದು ಅವ್ರ ಕಲ್ಪನಾ ಮೂಲ ಸಂಬಂಧ ಹೇಳಕ್ತೀನಿ. ನಾ ಆರೋಪ ಮಾಡಿ ನಿಮ್ ಮೇಲೆ ಇದನ್ನ ಮಾಡ್ತಾ ಇಲ್ಲ. ಜನರಿಗೆ ಏನ್ ಮಾಡಕತ್ತೀರಿ ನಾವು? ಈ ಸ್ವತ್ತು ಯಾಕೆ ಕೊಡಾಕತ್ತಿಲ್ಲ, ಹಕ್ಕು ಪತ್ರ ಯಾಕೆ ವಿತರಣೆ ಮಾಡಕತ್ತಿಲ್ಲ, ಏನ್ ನಡೆಯೋದಿಲ್ಲ ಕೆಲಸ ಅನ್ನುವಂಥದ್ದು ತಿಳುವಳಿಕೆ ಕೊಡೋ ಸಂಬಂಧ ಮಾಡಕತ್ತಿ ಹೊರತು ಅಂತ ಯಾವ್ದೇ ರೀತಿ ನಿಮ್ ಆರೋಪ ಮಾಡ್ಬೇಕು, ನಿಮಗೆ ಇದನ್ನ ಮಾಡ್ಬೇಕು ಅನ್ನುವಂಥದ್ದು ಕಂಪ್ಲೇಂಟ್ ಅಂತಲ್ಲ. ನಿಮ್ಮ ಇವ್ರ ಮೂಲಕ ಅವ್ರು ತಿಳಿದ್ರ ಅಂದ್ರೆ ಇಲ್ಲ ಏನ ಕ್ರಮ ಕೈಗೊಳ್ಳಕತ್ತಾರಪ್ಪ, BTD ಸಂತ್ರಸ್ತ ಪರವಾಗಿ ಅದಾರ, ಹೊಸ ಆಡಳಿತ ಮಾಡಕತ್ತಾರ ಅನ್ನುವಂಥದ್ದು ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಅದಕ್ಕೋಸ್ಕರ ಬಂದ್ ಯಾಕೆ ಕುಂದಿರ್ತಾರ? ಅವ್ರ ಕೆಲಸ ಮುಗಿಸಿ ಕಳಿಸ್ಕೊಟ್ಬಿಡ್ಬೇಕು. ಈಗ ಹಿಂಗಾಗಿ ಏನಾಗಿದೆಪ್ಪ ಅಂತಂದ್ರ, ಇಲ್ಲಿ 3ನೇ ವ್ಯಕ್ತಿ ಇಲ್ಲಿ ಮಧ್ಯವರ್ತಿ ಅನ್ನುವಂಥದ್ದಾಗ್ಲಿ, ಅದಕ್ಕೆ ಇನ್ನೊಂದು ಹೆಸರು ಐತೆ, ಬ್ರೋಕರ್ ಅಂತ. ಅದಕ್ಕೋಸ್ಕರ ಆ ಹೆಸರು ಇಲ್ಲಿ ಒಟ್ಟ ಇಲ್ಲಿಂದ ನಿರ್ಮೂಲ ಆಗ್ಬೇಕು. ಯಾವುದೇ 3ನೇ ವ್ಯಕ್ತಿ ಇಲ್ಲಿ ಇದ್ರ ಹಸ್ತಗ್ಯಾಪ್ ಇರಬಾರ್ದು. ಆ ರೀತಿ ಆಗ್ಲಾರ್ದ ನೋಡ್ಕೊಂಡು ನೀವು ಅವ್ರು ಬಂದ್ ಕೆಲಸ ಹತ್ ಬಂದ್ರೆ ಮಾಡಿ ಕಳ್ಸಿರಪ್ಪ ಅಂದ್ರೆ ಅವ್ರು ಯಾಕೆ ಬರ್ತಾರ್ರಿ? ನಾವ್ ಸ್ಕೋಪ್ ಕೊಡ್ಲಿಲ್ಲಪ್ಪ ಅಂದ್ರೆ ಅವ್ರು ಬರೋದೇ ಇಲ್ಲ ಯಾರು ಬ್ರೋಕರ್ಗಳು. ನೀವು ಅವ್ರಿಗೆ ಅನುಕೂಲ ಮಾಡಿ ಕೊಟ್ಟು ಕುಂತು ಅದೆಲ್ಲ ಮಾಡಿ ಅವ್ರಿಗೆ ಏನ್ ಹೇಳುದು ಕೇಳುದೆಲ್ಲ ಮಾಡ್ಕೋತೀರಿ ಅಂತಕೊಂಡ್ ಬರ್ತಾರ. ಒಂದ್ಸಲ ಬರ್ತಾರ ಅವ್ರು, 2ನೇ ಸಲ ಬರ್ತಾರ, 3ನೇ ಸಲ ಅವ್ರನ್ನ ಯಾಕೆ ಎಂಟರ್ಟೈನ್ ಮಾಡ್ತೀರಿ? ಒಟ್ಟ ಮಾಡ್ಬೇಡ್ರಿ. ಯಾಕಂದ್ರೆ ಇದು ಏನಾಗಿತ್ತಪ್ಪ ಅಂತಾರ, ನೀವು ಅಂತ ಹೊತ್ನಾಗ ಇರ್ತಕ್ಕಂಥ ಬಾಗಲಕೋಟೆ BTD ಇಲ್ಲಪ್ಪ ಇಲ್ಲಿ ಹಿಂಗ್ ನಡ್ದತ್ತಲ್ಲ ಅಂತನ್ನುವಂಥದ್ದು ನಮಗ್ ಕೆಟ್ಟ ಹೆಸರು ತರುವಂತ ಕೆಲಸಗಳು ಯಾವೂ ಆಗ್ಬಾರ್ದು. ನಮ್ಮ ಆಡಳಿತರಿಗಾಗ್ಲಿ, ನಮ್ಮ ನಾನ್ ಆಫೀಸರ್ಸ್ ಆಗಲಿ, ಜನಪ್ರತಿನಿಧಿಗಳಾಗ್ಲಿ, ಸರ್ಕಾರಕ್ಕಾಗ್ಲಿ ಯಾವ್ದೇ ಕೆಲಸ ಮಾಡೋದು, ನಿಮ್ಮಲ್ಲಿ ಇರ್ತಕ್ಕಂಥ ಸಿಬ್ಬಂದಿಯವರ ಅಲಕ್ಷ್ಯ ಮತ್ತು ನಿರ್ಲಕ್ಷ್ಯದಿಂದ ಆಗ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಯಾವ್ದು ಆಸ್ಪದ ಕೊಡ್ಬೇಡ್ರಿ.